ಬೆಂಗಳೂರಿನ ಜನರಿಗೆ ಗುಡ್ ನ್ಯೂಸ್. ನಿವೇಶನದಾರರಿಗೆ ಗುಡ್ ನ್ಯೂಸ್ ನೀಡಿದ್ದು 1200 ವಿಸ್ತೀರ್ಣದೊಳಗಿನ ಸೈಟ್ನಲ್ಲಿ ನೆಲ 2 ಅಂತಸ್ತು ಕಟ್ಟಡಕ್ಕೆ ಓಸಿ ವಿನಾಯಿತಿ ನೀಡಲಾಗಿದೆ. ಬೆಂಗಳೂರಿನ ನಿವೇಶನದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. 1200 ವಿಸ್ತೀರ್ಣದೊಳಗಿನ ಸೈಟಲ್ಲಿ ನೆಲ 2 ಅಂತಸ್ತು ಕಟ್ಟಡಕ್ಕೆ ಓಸಿ ವಿನಾಯಿತಿ ನೀಡಿದೆ ಸರ್ಕಾರ. ಓಸಿ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಇತ್ತೀಚೆಗೆ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತ ತೀರ್ಮಾನ ಆಗಿತ್ತು. ಅದೀಗ ಅನುಮೋದನೆಯಾಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮನೆ ಕಟ್ಟೋದಕ್ಕೆ ವಿನಾಯಿತಿ ನೀಡಲಾಗಿದೆ. ನೆಲ 2 ಅಂತಸ್ತು ಜಾಗ, ಸ್ಟಿಲ್ಟ್ ಮತ್ತೆ 3 ಅಂತಸ್ತುಗಳಿಗೆ ವಿನಾಯಿತಿ ನೀಡಲಾಗಿದೆ. ಕೊನೆಗೆ ಓಸಿ ವಿನಾಯಿತಿ ಬಗ್ಗೆ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಅಧಿಕೃತ ಪತ್ರವನ್ನು ನೀವು ಗಮನಿಸಬಹುದು. ಓಸಿ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮನೆ ಕಟ್ಟೋದಕ್ಕೆ ರಾಜ್ಯ ಸರ್ಕಾರದಿಂದ ವಿನಾಯಿತಿ ನೀಡಲಾಗಿದೆ. ಈಗ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈಗಾಗಲೇ ಬೆಂಗಳೂರು ನಿವೇಶನದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು 30-40 ಸೈಟ್ಗಳಿಗೆ ಓಸಿ ವಿನಾಯಿತಿ ನೀಡಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ ಅಂತ? ಕಾರ್ತಿಕ್, ಬೆಂಗಳೂರು ಜನರ ಸಾಕಷ್ಟು ಬೇಡಿಕೆ ಇತ್ತು. ನೀವು ಅಂದ್ರೆ ಅನಧಿಕೃತವಾಗಿ ಇದ್ರೂ ಕೂಡ ಓಸಿ ಮತ್ತೆ ಸಿಸಿ ಅಂದ್ರೆ ಸ್ವಾಧೀನ ಪತ್ರ ನೀಡಬೇಕು ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆದ್ರೆ ಇದಕ್ಕೆ ಮಾನದಂಡ ಯಾವ ರೀತಿಯಾಗಿರ್ಬೇಕು, ಇದಕ್ಕೆ ಅನುಮತಿ ಕೊಡಬೇಕೋ ಬೇಡವಾ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ನಡೆದಂತಹ ಕ್ಯಾಬಿನೆಟ್ ನಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. 1200 ಸ್ಕ್ವೇರ್ ಫೀಟ್ ನ ಒಳಗಡೆ ಇರುವಂತಹ ವಸತಿ ನಿವೇಶನಗಳಿಗೆ ಸ್ವಾಧೀನ ಪತ್ರ ಅವಶ್ಯಕತೆ ಇಲ್ಲ, ಅಂದ್ರೆ ಅದನ್ನ ಪಡೆಯುವಂತದ್ದು ಕಡ್ಡಾಯ ಇಲ್ಲ ಅನ್ನುವಂಥದ್ದೊಂದು ತೀರ್ಮಾನವನ್ನ ಮಾಡಲಾಗಿತ್ತು. ಅದರಂತೆಯೇ ಇವಾಗ ನಗರಾಭಿವೃದ್ಧಿ ಇಲಾಖೆ ಒಂದು ಅಧಿಕೃತವಾದಂತಹ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. 1200 ಚದರ ಅಡಿ ಒಳಗಡೆ ಅಂದ್ರೆ ಗ್ರೌಂಡ್ +2 ಇರುವಂತದ್ದು 2 ಅಂತಸ್ತಿನ ಒಳಗಡೆ, ಮತ್ತೆ ಪಾರ್ಕಿಂಗ್ ಕೆಳಗಡೆ ನೆಲ ಮಾಡಿ ಪಾರ್ಕಿಂಗ್ ಇತ್ತು ಅಂದ್ರೆ 3 ಫ್ಲೋರ್ ಇರುವಂತಹ 1200 ಸ್ಕ್ವೇರ್ ಫೀಟ್ ನ ಒಳಗಡೆ ಇರುವಂತಹ ವಸತಿ ನಿವೇಶನಗಳಿಗೆ ಸ್ವಾಧೀನ ಪತ್ರ ಕಡ್ಡಾಯ ಇಲ್ಲ ಅನ್ನುವಂತಹ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಆ ಮೂಲಕ ಬೆಂಗಳೂರು ಜಿಬಿಯ ವ್ಯಾಪ್ತಿಗೆ ಬರೋದಾದ್ರೆ ಸುಮಾರು 10-15 ಲಕ್ಷ ನಿವೇಶನದಾರರಿಗೆ ಈ ಒಂದು ಸರ್ಕಾರದ ಆದೇಶ ಒಂದು ರೀತಿ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸ್ವಾಧೀನ ಪತ್ರ ಇಲ್ದಿರೋದ್ರಿಂದ ಸಾಲವನ್ನ ಪಡೆಯುವಂತದ್ದಾಗಿರ್ಬೋದು ಅಥವಾ ಇನ್ನ ಬೇರೆಯವರಿಗೆ ಪರಭಾರೆ ಮಾಡುವಂತ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಿತ್ತು, ಸಮಸ್ಯೆನೂ ಕೂಡ ಆಗ್ತಾ ಇತ್ತು. ಈ ಒಂದು ಸಮಸ್ಯೆಗೆ ರಾಜ್ಯ ಸರ್ಕಾರದ ಈ ಒಂದು ತೀರ್ಮಾನ ಒಂದ್ ರೀತಿ ಅನುಕೂಲ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅನ್ನುವಂತಹ ಒಂದು ಮಾತನ್ನು ಕೂಡ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.